ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಸೊ 15 ಡೇಸ್ 16 ಡೇಸ್ ಆಗೋಗಿದೆ ಬ್ಲಾಗ್ ಮಾಡಿ. ಆ್ಯಂಡ್ ಯಾಕಪ್ಪ ಅಂತಂದರೆ ರೀಸನ್ ಇಷ್ಟೇ. ಸೊ ಅಣ್ಣನ ಮನೆ ಗೃಹ ಪ್ರವೇಶ ಆಯಿತು, ಜೊತೆಗೆ ನನಗೆ ಬ್ರೈಡಲ್ ಮೇಕಪ್ ಕೂಡ ಇತ್ತು. ಸೊ ಎರಡು ಒಟ್ಟೊಟ್ಟಿಗೆ ಇದ್ದಿದ್ದರಿಂದ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬ್ಲಾಗ್ ಬರ್ತಾಯಿದೆ. ಆ್ಯಂಡ್ ಈಗ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಹೊರಡೋಕ್ಕೆ ರೆಡಿ ಆಗಿದ್ವಿ. ಆ್ಯಂಡ್ ಮೈಸೂರಲ್ಲಿ ಗೃಹ ಪ್ರವೇಶ ಇರೋದ್ರಿಂದ ಒಂದಷ್ಟು ಸಾಮಾನುಗಳೆಲ್ಲ ತೊಗೊಂಡು ಹೋಗೋದಿದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಪ್ಯಾಕೆಟ್ ಮಾಡಿ ಅವ್ರು ಹೊರಟರು. ಸೊ ನಾವು ಮಾರನೇ ದಿನ ನಾನು ಮುದ್ದು ಜೊತೆ ಹೋದ್ವಿ. ಹೋಗೋ ಮುಂಚೆ ಪ್ರಿಪ್ಲೇಟ್ಸಿಂಗ್ ಎಲ್ಲ ಮಾಡ್ಕೊಳ್ಳೋದು ಸ್ಯಾರಿ ಕಾಮನ್ ಆಗಿರುತ್ತಲ್ಲ. ಸೊ ನಾನಂತೂ ಮುಂಚೆನೇ ನನ್ನ ಮನೆ ಫಂಕ್ಷನ್ ಇದ್ದರೂ ಸಹ ನಾನು ಪ್ರಿಪ್ಲೇಟ್ಸ್ ಮಾಡ್ಕೊಂಡ್ಬಿಡ್ತೀನಿ ಮುಂಚೆನೇ. ಸೊ ಅದು ಬೆಸ್ಟು. ಎಷ್ಟು ಫಂಕ್ಷನಲ್ಲಿ ತುಂಬ ಬ್ಯುಸಿ ಇರ್ತೀವಿ, ಎಸ್ಪೆಷಲಿ ನಾವು ಪಾಪು ಇರೋದ್ರಿಂದ ತುಂಬಾ ನೋಡ್ಕೋಬೇಕಾಗಿರೋದ್ರಿಂದ ನಾನೆಲ್ಲ ಕೂಡ ಮುಂಚೆ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದ್ಮೇಲೆ ಹೋದ ತಕ್ಷಣ ಎಲ್ಲರೂ ಕೂಡ ನೋಡಿ, ಎಲ್ಲರೂ ಟೆರೆಸ್ ಮೇಲೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಒಳಗಡೆ ಎಲ್ಲ ಗಲೀಜು ಮಾಡೋದು ಬೇಡ ಅಂತ ಹೇಳಿ ಟೆರೆಸ್ ಮೇಲೆ ಊಟಕ್ಕೆ ರೆಡಿ ಮಾಡಿದರು. ಊಟ ಮಾಡಿದ್ವಿ. ಅರೌಂಡ್ ಊಟ ಆದ ತಕ್ಷಣ ಆ್ಯಂಡ್ ಮೈಸೂರು ಅಂದಮೇಲೆ ಸ್ವಲ್ಪ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ, ಒಳ್ಳೆ ವ್ಯೂ ಇದೆ. ಸೊ ವ್ಯೂ ಹತ್ರ ಮನೆ ಇರೋದು. ಆ್ಯಂಡ್ ಮನೆಯೆಲ್ಲ ಡೆಕೋರೇಟ್ ಹಾಕಿ ರೆಡಿ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿ ಬರ್ತಾಯಿತ್ತು. ಸೊ ಈವನ್ ಲೈಟ್ಸಿಂಗ್ ಆಗಿರ್ಬೋದು ಎಲ್ಲ ಕೂಡ ಹಿಂದಿನ ದಿನ ರೆಡಿ ಮಾಡಬೇಕಲ್ವಾ. ಸೊ ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಇವಾಗ. ಸೊ ಎಲ್ಲರೂ ಊಟ ಮಾಡಿದ್ವಿ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆಲ್ರೆಡಿ ಈವ್ನಿಂಗ್ ಆಗೋಯಿತು. ಆ್ಯಂಡ್ 5:30ಗೆಲ್ಲ ನಾವು ಮತ್ತೆ ರೆಡಿ ಆಗಬೇಕಿತ್ತು. ಮತ್ತು ಪೂಜೆ ಇದ್ದಿದ್ದರಿಂದ, ಗಣಪತಿ ಹೋಮ ಇದ್ದಿದ್ದರಿಂದ ಮುಂಚೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲ ರೆಡಿ ಆಗೋಕ್ಕೆಲ್ಲ ರೆಡಿ ಆದ್ವಿ. ಸೊ ಊಟ ಆದ ತಕ್ಷಣ ಒಂದು ಕಡೆ ಸೊ ನೋಡಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಆ್ಯಂಡ್ ಭಟ್ರು ಕೂಡ ಅಷ್ಟೇ ರಾತ್ರಿ ಅಡುಗೆ ಬೆಳಗ್ಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ತುಂಬ ದಿನ ಆದಮೇಲೆ ನಮ್ಮಲ್ಲಿ ಫಂಕ್ಷನ್ ನಡೀತಿರೋದು. ಸೊ ಎಲ್ಲರೂ ಒಟ್ಟಿಗೆ ಸೇರೋದು ಒಂದು ಖುಷಿ. ಆ್ಯಂಡ್ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಿರಲ್ಲ. ಈವನ್ ರೆಡಿ ಆಗೋಕ್ಕೂ ಅಷ್ಟು ಟೈಮ್ ಸಿಗುತ್ತೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಮಕ್ಕಳು ಬಾಪುಗಳು ಎಲ್ಲರೂ ಕೂಡ ಊಟ ಮಾಡಿಸಿ ನಾವು ಊಟ ಮಾಡಿ ನೋಡಿ ಸ್ಟಾಕ್ ಎಲ್ಲ ಬಂದಿರ್ತಾ ಇದೆ. ಸೊ ಪುರೋಹಿತರಿಗೆ ಏನೆಲ್ಲ ಬೇಕೋ ಐಟಮ್ಸ್ಗಳನ್ನೆಲ್ಲ ಕೊಡೋಕ್ಕೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ವಿ. ಆ್ಯಂಡ್ ನಾಳೆ ಊಟಕ್ಕೂ ಕೂಡ ಎಲ್ಲ ಬಾಟಲ್ಸ್ ಆಗಿರಬಹುದು, ನೀರು ಬಾಟಲ್ ಆಗಿರಬಹುದು ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆದಮೇಲೆ ಅಲಂಕಾರ ಕೂಡ ಡೋರ್ಗೆ, ಮೇನ್ ಡೋರ್ ಕೆಳಗಡೆ ಮನೆಗೆ ಡೋರ್ಗೆಲ್ಲ ಅಲಂಕಾರ ಇತ್ತು. ಅದಾದಮೇಲೆ ಸೊ ನಮ್ಮ ಅಣ್ಣನೇ ಕೂಡ ಅವರ ಅರೇಂಜ್ಮೆಂಟ್ ಮಾಡ್ತಾರೋ ಡೆಕೋರೇಷನು. ಸೊ ಅವರು ಕೂಡ ಎಲ್ಲ ಒಟ್ಟೊಟ್ಟಿಗೆ ಸೆಲ್ಫಿ ಸ್ಟ್ಯಾಂಡೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಆ್ಯಂಡ್ ಈ ಗ್ಯಾಪಲ್ಲಿ ನಾನು ಕೂಡ ರೆಡಿ ಆಗೋಣ ಅಂತ ಹೇಳಿ ಹೊರಟೆ. ಆ್ಯಂಡ್ ಮುಂದೆ ಸ್ವಲ್ಪ ಹೊತ್ತು ಮಲ್ಕೋತಾನೆ ಈವ್ನಿಂಗ್. ಸೊ ಹಾಗಾಗಿ ಸ್ವಲ್ಪ ಫ್ರೀ ಸಿಗುತ್ತೆ ನನಗೆ ಟೈಮ್. ಆ ಟೈಮಲ್ಲಿ ರೆಡಿ ಆಗೋಣ ಅಂತ ಜಸ್ಟ್ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಈವ್ನಿಂಗ್ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಈವ್ನಿಂಗ್ ಮೇಕಪ್ ಮಾಡ್ಕೊಂಡ್ವಿ. ಎಷ್ಟು ಬೇಗ ಸ್ಯಾರಿ ಉಟ್ಕೊಂಡು ಆಗಿರ್ಬೋದು ಪ್ರತಿಯೊಂದು ಬೇಗ ಟೈಮ್ ಆಗೋಗುತ್ತೆ. ತುಂಬ ಕ್ಯೂಟಾಗಿ ಲೈಟ್ ಮೇಕಪ್ನ ಮಾಡಿದ್ದೀನಿ, ಯಾಕೆಂದರೆ ಹೆವಿ ಮೇಕಪ್ ಏನು ಅಷ್ಟು ಅವಶ್ಯಕತೆ ಇರೋದಿಲ್ಲ ನೈಟ್ ಆಗಿರೋದ್ರಿಂದ ಅಂತ. ಸೊ ಈಗ ರೆಡಿಯಾಗಿ ಎಲ್ಲ ಕೂಡ ಕೆಳಗಡೆ ಹೋಗ್ತಿದ್ವಿ. ಫೋಟೋ ಸೆಷನ್ ಇರುತ್ತಲ್ಲ, ಸೊ ಫೋಟೋಗಳಿಗೆ ಜಾನು ಫುಲ್ ರೆಡಿಯಾಗಿ ಫೋಟೋ ಸೆಷನ್ ಮಾಡ್ಕೊತಾ ಇದ್ದಾರೆ. ಸೊ ಒಂದು ಕಡೆ ಫೋಟೋ ಸೆಷನ್ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಪೂಜೆ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಮುಂಚೆ ಎಲ್ಲರೂ ಕೂಡ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂಥೇಳಿ ಅಷ್ಟು ಮುದ್ದು ಅಂತೂ ಫೋಟೋಸ್ಗೆ ಬರಲೇ ಇಲ್ಲ. ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಬಂದ. ಸೊ ಜಾನು ಎಲ್ಲ ಒಟ್ಟೊಟ್ಟಿಗೆ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಶೂಟ್ ಮಾಡಿಸ್ಕೊಂಡೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನನಗೂ ಕೂಡ ನ್ಯೂ ಎಕ್ಸ್ಪೀರಿಯೆನ್ಸ್, ಈ ರೀತಿ ನ್ಯೂ ಆಗಿ ಏನಾದ್ರು ಲುಕ್ ತರೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಲೈಟ್ ಮೇಕಪ್ ಜೊತೆ ಒಂದು ಕ್ಯೂಟ್ ಆಗಿರೋ ಹೇರ್ ಸ್ಟೈಲ್, ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿರುತ್ತೆ ಅಂತ. ಸೊ ತುಂಬ ನಾನು ಕೂಡ ರೆಡಿಯಾಗಿದ್ದೆ. ಮುದ್ದು ಕೂಡ ರೆಡಿ ಮಾಡಿ ಕೆಳಗಡೆ ಕರ್ಕೊಂಡ್ಬಂದೆ. ಯಾಕೆಂದರೆ ಅಮ್ಮನ ನೋಡಿದ್ರೆ ಅಮ್ಮ ಎಲ್ಲ ಪೂಜೆಗೆ ಕೂತಿದ್ದರಿಂದ ಅಮ್ಮನ ಹತ್ರ ಹೋಗೋದ್ರೆ ಅಷ್ಟು ಗಲಾಟೆ ಮಾಡ್ತಾನೆ ಅಂತ. ಇವನ್ ನಾವು ಫುಲ್ ಹೊತ್ತು ಕೂಡ ರೋಡಲ್ಲೇ ಆಟ ಆಡ್ತಾ ಇದ್ವಿ. ಯಾಕೆಂದರೆ ಅವನಷ್ಟು ಚೆನ್ನಾಗಿ ಆಟ ಆಡ್ತಿದ್ದ. ಅವ್ನಿಗೆ ಆಟ ಆಡೋರು ಯಾರಾದರೂ ಇರಬೇಕು ಅಂತ. ಸೊ ನಾನು ರೆಡಿ ಆಗಿಬಿಟ್ಟು ಮುದ್ದು ಜೊತೆ ಸೊ ಪಾಪು ಅಂದಮೇಲೆ ಅಮ್ಮ ಆದಮೇಲೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಸೊ ಮೊದಲು ಪ್ರಿಫರೆನ್ಸ್ ನನ್ನ ಮಗನಿಗೆ. ನನ್ನ ಜೊತೆ ಆಟ ಆಡ್ತಿದ್ವಿ, ರೆಡಿಯಾಗಿ ಕೂಡ ಆಟ ಆಡ್ತಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ. ಬಟ್ ಒಂದು ಕಡೆ ಕೂತ್ಕೊಳ್ಳಲ್ಲ ಅವನು. ಹೀಗೆ ಅಂತಲ್ಲ, ಎವ್ರಿ ಡೇನೂ ಅಷ್ಟೇ ಒಂದು ಕಡೆ ಕೂತ್ಕೊಳ್ಳಲ್ಲ. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇರಬೇಕು, ಓಡಾಡ್ತಿರಬೇಕು. ಸೊ ಅದಾದಮೇಲೆ ಸ್ವಲ್ಪ ಫೋಟೋ ಮಾಡಿಸೋಣ, ಫೋಟೋ ಶೂಟ್ ಅಂತ ಕರ್ಕೊಂಡು ಬಂದೆ ಮೇಲ್ಗಡೆಗೆ. ಇನ್ನೂ ಸ್ವಲ್ಪ ಫೋಟೋ ಶೂಟ್ಸ್ ಕೂಡ ನಡೀತಾ ಇತ್ತು. ಸೊ ಹಾಗಾಗಿ ಹಾಗೋ ಹೀಗೋ ಇಟ್ಕೊಂಡು ಒಂದಷ್ಟು ಫೋಟೋಸ್ ಅಂತೂ ತೆಗೆಸ್ಕೊಂಡೆ ನಾನು ಅವನ ಜೊತೆ. ಸಿಂಗಲಾಗಿ ಒಂದು 2-3 ಕ್ಲಿಕ್ ಮಾಡಿದ್ರು ಅನಿಸುತ್ತೆ. ಬಟ್ ಸಿಂಗಲಾಗೂ ನಿಂತ್ಕೋತಿರ್ಲಿಲ್ಲ ಅವನು, ಜೊತೆಲೂ ನಿಂತ್ಕೋತಿರ್ಲಿಲ್ಲ. ಆ್ಯಂಡ್ ಜಾನು ಜೊತೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಅದಾದಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸೊ ಲೈಟ್ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಟ್
ಹಾಗೆ ಒಳಗಡೆ ಹೋಮಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ದೇವ್ರನ್ನೆಲ್ಲ ಮುಂಚೆನೇ ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ. ಸೊ ಅದಕ್ಕೆಲ್ಲ ಕೂಡ ಪುರೋಹಿತರು ರೆಡಿ ಮಾಡ್ಕೊತಾಯಿದ್ರು. ಅದು ಕೂಡ ರೆಡಿ ಇದೆ ನೋಡಿ. ಸೊ ಬೆಳಗ್ಗೆ ಅಂದರೆ 2 ಮನೆ ಇರೋದ್ರಿಂದ ಮೇಲ್ಗಡೆ ಮನೆಗೂ ಕೂಡ ಸತ್ಯನಾರಾಯಣ ಪೂಜೆ ಮಾಡೋಣ, ಕೆಳಗಡೆ ಮನೇಲಿ ಹೋಮ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆಲ್ಲ ಬೇಕಾದ ಪ್ರಿಪ್ರೇಷನ್ಸ್ಗಳೆಲ್ಲ ನಡೀತಾ ಇತ್ತು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ದೇವ್ರನ್ನೆಲ್ಲ ಕೂಡ ನೀಟಾಗಿ ರೆಡಿ ಮಾಡಿದ್ರು. ಅಲಂಕಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹೋಮಕ್ಕೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ಹೋಮ ಸ್ಟಾರ್ಟ್ ಆಗುತ್ತೆ ಇವಾಗ. ಹಾಗೆ ಪೂಜೆ ಮಾಡ್ಕೋತಾ ಇದ್ದರು. ನಾವೆಲ್ಲ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತೀವಿ. ಸೊ ಪೂಜೆ ಲೇಟ್ ಆಯಿತು ಅಂತ ಹೇಳ್ಬೋದು. ಅರೌಂಡ್ 10:30 ಆಗ್ತಾ ಬಂದಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಒಂದು ಟೈಮ್ ಊಟ ಎಲ್ಲ ಮಾಡಿ ಆಮೇಲೆ ಮತ್ತೆ ಪೂಜೆ ಹತ್ರನೇ ಹೋದೆ ನಾನು. ಪೂಜೆ ಇನ್ನೂ ನಡೀತಾ ಇದ್ದರಿಂದ ಸೊ ಪೂಜೆ ಎಲ್ಲ ಆಗ್ತಾ ಇರಲಿ ಅಂಥೇಳಿ ಮಕ್ಕಳೆಲ್ಲ ಇರ್ತಾರಲ್ಲ, ಎಲ್ಲರೂ ಮೇಲೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಏಕೆಂದರೆ ಒಂದು ಕಡೆ ಇದ್ದರೆ ಮಕ್ಕಳಂತೂ ಪೂಜೆಗೆ ಅವಕಾಶನೇ ಮಾಡಿಕೊಡಲ್ಲ. ಹಾಗಾಗಿ ಸೊ ಎಷ್ಟು ನಡೀತಾ ಇದೆ ಅಂತೆಲ್ಲ ಬಂದು ಊಟ ಆದಮೇಲೆ ಕುತ್ಕೊಂಡು ನೋಡಿಕೊಂಡು ಸೊ ಇನ್ನೇನೋ ಪೂಜೆ ಮಾಡೋಕ್ಕೆ ಎಂಡಿಗೆ ಬಂದಿತ್ತು. ಸೊ ಎಲ್ಲರೂ ಮಹಾಮಂಗಳಾರತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲರೂ ಕೂಡ ಮಕ್ಕಳು ಕರ್ಕೊಂಡು ಮೇಲ್ಗಡೆ ಆಟ ಆಡ್ತಿದ್ವಿ. ಅದ್ರ ಜೊತೆಗೆ ಬಿಸಿ ಬಿಸಿ ಒಬ್ಬಟ್ಟು, ಬೆಳಗ್ಗೆಗೆ ಅಂತ ಒಬ್ಬಟ್ಟೆಲ್ಲ ಭಟ್ರು ಮಾಡ್ತಿದ್ರು. ಸೊ ಒಂದು ರೌಂಡ್ ನೋಡೋಣ ನಾವು ಅಂಥೇಳಿ ಭಟ್ರು ಎಲ್ಲರೂ ಕೂಡ ಒಂದೊಂದು ಬಿಸಿ ಬಿಸಿ ಒಬ್ಬಟ್ಟು ತಂದ್ವಿ. ಮುದ್ದುಗೂ ಅಷ್ಟೇ, ಮುದ್ದುಗೂ ಸ್ವಲ್ಪ ಕೊಟ್ಟೆ. ನೋಡಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾನೆ. ಒಟ್ಟಲ್ಲಿ ಮುದ್ದು ಅಂತೂ ಒಂದು ಕಡೆ ಅಂತ ಇರಲ್ಲ, ಅವನು ಎಲ್ಲರೂ ಓಡಾಡ್ತಿರ್ಬೇಕು, ಇಲ್ಲ ಯಾರೋ ತಿಂತಾ ಇರಬೇಕು, ಅಷ್ಟೇ ಮಾಡಬೇಕು. ಸೊ ಆಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಒಟ್ಟಿಗೆ ಒಂದಷ್ಟು ಹೊತ್ತು ಆಟ ಆಡ್ತಿದ್ವಿ ಅಲ್ಲಿ. ಮುದ್ದು ಜೊತೆ ಮಕ್ಕಳಂದರೆ ತುಂಬ ಇಷ್ಟ ಅವನಿಗೆ. ಸೊ ಅವ್ನು ಜಾನು ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ರು. ಒಂದಷ್ಟು ಟೈಮ್ ಪಾಸ್ ಅಂತೂ ಮಾಡಿದ್ವಿ. ಆದರೆ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. 11 ಆಗ್ತಾ ಬರ್ತಿತ್ತು. ಸೊ ಆಮೇಲೆ ಮುದ್ದನ್ನ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಆ್ಯಸ್ ಯೂಶ್ವಲ್ ಊಟ ಎಲ್ಲ ಮಾಡಿಸಿದ್ದೆ. ಅವನ್ನ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಒಂದಷ್ಟು ಫೋಟೋಸ್ ತೆಗೆಸ್ಕೊಳ್ಳೋಣ, ಇನ್ನೊಂದಷ್ಟು ನೋಡೋಣ ಅಂತ ಟ್ರೈ ಮಾಡಿದ್ವಿ. ಸೊ ನೋಡಿ ಫೋಟೋ ಹಿಂಗೆ ನಿಂತಿದ್ದಾನೆ, ಫೋಟೋ ನೋಡ್ತಿದ್ದಾನೆ ಅವನು. ಅವ್ನಿಗೆ ಏನು ನೋಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ನಿಂತಿದ್ದಾನೆ ಅಷ್ಟೇ. ತಾತ ಅಜ್ಜಿ ಜೊತೆ ನಿಂತಿದ್ದಾನೆ. ಸೊ ಅದಾದಮೇಲೆ ಬಂದು ಅವನ್ನ ಸ್ವಲ್ಪ ರಾತ್ರಿ ಹೊತ್ತೆಲ್ಲ ಅವ್ನು ಮಂದಿನ ಮಲಗಿಸಿ ಆಮೇಲೆ ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡಿಸ್ತಿದ್ದೆ. ಸೊ ಆಮೇಲೆ ಮಲಗಿಸಿದೆ ಸ್ವಲ್ಪ. ಅಷ್ಟರಲ್ಲಿ ಬೆಳಗ್ಗೆಯೂ ಕೂಡ ದೇವರ ಅಲಂಕಾರಗಳನ್ನ ಮಾಡ್ತಾಯಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಸೊ ಬೆಳಗ್ಗೆಯೂ ಕೂಡ ದೇವರೆಲ್ಲ ಅಲಂಕಾರ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಆಗೋಷ್ಟರಲ್ಲಿ ಒಂದು 11-12 ಆಗೋಗಿತ್ತು. ಫುಲ್ಲು ಮುಗಿಸ್ಕೊಂಡು ಆ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಏನಾಯಿತು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ.